ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕಳ್ಳತನ ಪ್ರಕರಣ ಭೇದಿಸಿ ಬರೋಬ್ಬರಿ 1,12,000 ರೂಪಾಯಿ ಮೌಲ್ಯದ ನಗದು ವಶಕ್ಕೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 20 ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನ ಬಂಧಿಸುವಲ್ಲಿ ಶೃಂಗೇರಿ ಪೊಲೀಸರು ಯಶಸ್ವಿ. ಚಿಕ್ಕಮಗಳೂರು ಜಿಲ್ಲೆಯ ಶಂಕರಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಭಾರತಿ ಬೀದಿಯಲ್ಲಿರುವ ಭಗವಾನ್ ಮೆಡಿಕಲ್ ಅಂಗಡಿಯಲ್ಲಿ ಬೀಗವನ್ನ ಒಡೆದು ನಗದು ಕಳವು ಮಾಡಲಾಗಿದ್ದ ಆರ್ಷಿತ್ ಅವಿನಾಶ್ ದೊಂಡ್ರೆ ಆಲಿಯಾಸ್ ಮೊಹಮ್ಮದ್ ಅರ್ಷದ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನ ಪ್ರಕರಣ ದಾಖಲಾಗ್ತಿದ್ದಂತೆ ಅಧಿಕಾರಿಗಳ ತಂಡ ರಚನೆಯಾಗಿತ್ತು. ಶೃಂಗೇರಿ ಠಾಣೆಯ ಪ್ರಭಾರಿ ಇನ್ಸ್ಪೆಕ್ಟರ್ ಭರತ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ಕೆ, ಪಿಎಸ್ಐ ನಾಗರಾಜ್ ಬಿಆರ್ ಸೇರಿದಂತೆ ಸಿಬ್ಬಂದಿ ರಜಿತ್ ಸಿಎಚ್, ಪರಮೇಶ್, ಮದನ್ ಹಾಗೂ ಚಾಲಕ ಗೋಪಾಲ ರೆಡ್ಡಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಅಂದಹಾಗೆ ಆರೋಪಿಯ ಹಿನ್ನೆಲೆ ಪತ್ತೆ ಮಾಡಿದ್ದ ಪೊಲೀಸರು ಈತ ಮೂಲತಃ ಉಡುಪಿ ಜಿಲ್ಲೆಯವನಾಗಿದ್ದು ಸದ್ಯ ಚಿಕ್ಕಮಗಳೂರಿನ ವಿಜಯಪುರದಲ್ಲಿ ನೆಲೆಸಿದ್ದ ಅಂತ ಗೊತ್ತಾಗಿದೆ. ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳ 20 ಕಳವು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಲೈಫ್ ಕೇರ್ ಮೆಡಿಕಲ್ ಅಂಗಡಿಯ ಬೀಗ ಮುರಿದು ಹಣವನ್ನ ಕಳವು ಮಾಡಿರುವುದಾಗಿ ವಿಚಾರಣೆಯ ವೇಳೆ ಒಪ್ಪಿಕೊಂಡಿದ್ದಾನೆ. ಭಾರಿ ಕಳ್ಳತನ, ತ್ವರಿತ ತನಿಖೆ, ಯಶಸ್ವಿ ಕಾರ್ಯಾಚರಣೆ, 20 ಕಳವು ಪ್ರಕರಣದ ಆರೋಪಿಯ ಬಂಧನ, ಕೋಟಿಗೂ ಅಧಿಕ ಮೌಲ್ಯದ ನಗದು ವಶಪಡಿಸಿಕೊಳ್ಳುವ ಮೂಲಕ ಶೃಂಗೇರಿ ಪೊಲೀಸರು ಮತ್ತೊಮ್ಮೆ ತಮ್ಮ ಕಾರ್ಯಕ್ಷಮತೆಯನ್ನ ಸಾಬೀತುಪಡಿಸಿದ್ದಾರೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.